ಇನ್ನು ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟ ಕೆಟ್ಟ ಕಮೆಂಟ್ಸ್ ಬಂದಿವೆ, ಕೆಟ್ಟ ಕೆಟ್ಟ ಮೆಸೇಜ್ಗಳು ಬಂದಿವೆ ಅನ್ನುವಂಥದ್ದು ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಕಮಿಷನ್ ಕಚೇರಿಗೆ ಬಂದಿದ್ದಾರೆ ವಿಜಯಲಕ್ಷ್ಮಿ. ಕಂಪ್ಲೇಂಟನ್ನು ಲಾಡ್ಜ್ ಮಾಡ್ತಾ ಇದ್ದಾರೆ. ಯಾರ್ಯಾರು ಈ ರೀತಿ ಕೆಟ್ಟ ಮೆಸೇಜ್ಗಳನ್ನು ಕಳಿಸಿದ್ದಾರೆ ಅವರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಆಯುಕ್ತರಿಗೆ ವಿಜಯಲಕ್ಷ್ಮಿ ದೂರನ್ನು ಕೊಟ್ಟಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪೊಲೀಸ್ ಕಮಿಷನರ್ ಮುಂಭಾಗದಲ್ಲಿದ್ದಾರೆ. ಹರೀಶ್, ಏನಿದು ಇದೇನೋ ಇದು ಯಾಕೋ ಬಗೆಹರಿಯೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಯಾಕೆಂದರೆ ಯಾರೋ ಏನೋ ಮಾತಾಡಿದ್ರು ಅಂತ ಇನ್ನೊಂದಿಷ್ಟು ಜನ ಮಾತಾಡೋದು, ಅದಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರೋ ಕಮೆಂಟ್ಗಳು ಕಳಿಸೋದು. ಈ ಕಮೆಂಟ್ಗಳು ಕಳಿಸೋವಂಥವ್ರ ಬಗ್ಗೆಯೂ ಕೂಡ ನೋಡಬೇಕು. ಯಾರ್ಯಾರೋ ಹೆಸರಲ್ಲಿ ಯಾರ್ಯಾರೋ ಹಾಕುವಂಥದ್ದು ಕೂಡ ಇದೆ, ಅದೇನು ಹೊಸದೇನೂ ಅಲ್ಲ. ಆದರೆ ಒಂದು ಮಾತ್ರ ನಿಜ, ಯಾಕೋ ಈ ಅಭಿಮಾನಿಗಳ ವಾರ್ ಇದೆಯಲ್ಲ ಅದು ಮಿತಿ ಮೀರಿ ಹೋಯಿತು. ಈಗ ವಿಜಯಲಕ್ಷ್ಮಿ ಬಂದಿದ್ದಾರೆ ಪೊಲೀಸ್ ಕಮಿಷನರ್ ಕಚೇರಿಗೆ, ನೀವು ಅಲ್ಲೇ ಇದ್ದೀರಿ. ಹೇಗಿದೆ ಒಟ್ಟಾರೆ ಸ್ಥಿತಿಗತಿ? ರಂಗನಾಥ್, ವಿಜಯಲಕ್ಷ್ಮಿ ಅವರು ಪೊಲೀಸ್ ಕಚೇರಿಗೆ, ಕಮಿಷನರ್ ಕಚೇರಿಗೆ ಬಂದಿರುವಂತಹದ್ದು. ಕಮಿಷನರ್ಗೆ ದೂರನ್ನು ಕೂಡ ಕೊಡ್ತಾ ಇದ್ದಾರೆ. ಆದರೆ ಕಮಿಷನರ್ ಅವರು ಈಗ ಸದ್ಯಕ್ಕೆ ಕಚೇರಿಯಲ್ಲಿಲ್ಲ, ಅವರು ಹೊರಗಡೆ ತೆರಳಿರುವುದರಿಂದ ಜಂಟಿ ಕಮಿಷನರ್ ಅವರಿಗೆ ಈಗ ದೂರನ್ನು ಕೊಡ್ತಿರುವಂತಹದ್ದು. ಈ ಜಂಟಿ ಪೊಲೀಸ್ ಕಮಿಷನರ್ ಅವರ ಕಚೇರಿಗೆ ಒಳಗೆ ಹೋಗಿದ್ದಾರೆ. ಸಂಪೂರ್ಣವಾಗಿ ವಿವರವನ್ನ ವಿಜಯಲಕ್ಷ್ಮಿ ಅವರು ನೀಡ್ತಾ ಇದ್ದಾರೆ. ಅಂದ್ರೆ ಅವರು ಬೆಳಗ್ಗೆ ಅವರು ಬನಶಂಕರಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನ ಕೊಡ್ಲಿಕ್ಕೆ ಹೋಗ್ತಾರೆ. ಮತ್ತೆ ಅಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಇದು ವ್ಯಾಪ್ತಿ ದೊಡ್ಡದಿರೋದ್ರಿಂದ ನೀವು ಕಮಿಷನರ್ ಕಚೇರಿಗೆ ದೂರನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿನ ಸ್ಥಳೀಯ ಪೊಲೀಸರು ಸೂಚನೆ ನೀಡಿದ ಬೆನ್ನಲ್ಲಿ ಇವರು ಕಮಿಷನರ್ ಕಚೇರಿಗೆ ಬರ್ತಾರೆ. ಕಮಿಷನರ್ ಕಚೇರಿಯಲ್ಲಿ ಈಗ ದೂರನ್ನ ಕೊಡ್ತಿರುವಂತಹದ್ದು ಸಂಪೂರ್ಣ ವಿವರವನ್ನ ವಿಜಯಲಕ್ಷ್ಮಿ ಅವರು ಕೊಡ್ತಿದ್ದಾರೆ. ಅಂದ್ರೆ ಯಾರ್ಯಾರು ಯಾವ ರೀತಿಯಾದಂತಹ ಮೆಸೇಜ್ ಮಾಡಿದ್ದಾರೆ ಅನ್ನುವಂತಹದ್ದು. ಒಟ್ಟು 15 ಇನ್ಸ್ಟಾಗ್ರಾಮ್ ಅಕೌಂಟ್ಗಳ ಮೂಲಕ ಈ ರೀತಿಯಾದಂತಹ ಕೆಟ್ಟದಾಗಿ ಮೆಸೇಜ್ ಅನ್ನ ಮಾಡಿರುವಂತಹದ್ದು, ಮತ್ತೆ ಚಾರಿತ್ರ್ಯ ವಧೆಯನ್ನ ಮಾಡುವಂತಹ ಮೆಸೇಜ್ ಗಳನ್ನ ಕಳಿಸಿರುವಂತಹದ್ದು. ಹೀಗಾಗಿ ಇದನ್ನ ಈ ಒಂದು ಎಲ್ಲಾ ಸ್ಕ್ರೀನ್ ಶಾಟ್ ಗಳನ್ನ ಇಟ್ಕೊಂಡಿರುವಂತಹದ್ದು ವಿಜಯಲಕ್ಷ್ಮಿ ಅವರು. ಅಂದ್ರೆ 150ಕ್ಕೂ ಹೆಚ್ಚು ಸ್ಕ್ರೀನ್ ಶಾಟ್ ಗಳನ್ನ ವಿಜಯಲಕ್ಷ್ಮಿ ಅವರು ತೆಗೆದುಕೊಂಡು ಈಗ ಪೊಲೀಸ್ ಕಮಿಷನರ್ ಕಚೇರಿಗೆ ಬಂದು ಸಂಪೂರ್ಣವಾದ ವಿವರವನ್ನ ಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಬೈದಿದ್ದಾರೆ, ಮತ್ತೆ ಯಾವ ರೀತಿಯಾಗಿ ಟಾರ್ಗೆಟ್ ಮಾಡಿದ್ದಾರೆ. ಒಂದು ಹೆಣ್ಣು ಅನ್ನುವಂಥದ್ದನ್ನೇ ನೋಡ್ದೇನೆ ಯಾರು ಈ ತರ ಒಂದು ಕೆಟ್ಟ ಪದಗಳನ್ನ ಬಳಸಿ ಚಾರಿತ್ರ್ಯವನ್ನ ಮಾಡ್ತಿದ್ದಾರೆ ಅನ್ನುವಂಥ ಸಂಪೂರ್ಣ ವಿವರವನ್ನು ಕೂಡ ಈಗ ಪೊಲೀಸ್ನವರಿಗೆ ಕೊಡ್ತಿರುವಂತದ್ದು, ದೂರನ್ನ ಕೊಡ್ತಾ ಇದ್ದಾರೆ. ಮತ್ತೆ ಲಿಖಿತವಾಗಿ ದೂರನ್ನು ಕೂಡ ಅವ್ರು ಕೊಡ್ತಾ ಇದ್ದಾರೆ. ಅಂದ್ರೆ ಒಟ್ಟು 150 ಸ್ಕ್ರೀನ್ ಶಾಟ್ ಗಳನ್ನ ತೆಗೆದುಕೊಂಡಿದ್ದಾರೆ. ಅಂದ್ರೆ 15 ಇನ್ಸ್ಟಾಗ್ರಾಮ್ ಪೇಜ್ ಗಳ ಮೂಲಕ ಈ ರೀತಿಯಾದಂತಹ ನಿರಂತರವಾದಂತಹ ದಾಳಿಯನ್ನ ಮಾಡ್ತಿರುವಂತದ್ದು. ಹಾಗಾಗಿ ಅವರು ದೂರನ್ನ ಕೊಡ್ತಾ ಇದ್ದಾರೆ. 150 ಸ್ಕ್ರೀನ್ ಶಾಟ್ ಗಳ ಮೂಲಕ ಯಾರ್ಯಾರು ಯಾವ ರೀತಿ ಮೆಸೇಜ್ ಮಾಡಿದ್ದಾರೆ ಅನ್ನುವಂಥ ಸಂಪೂರ್ಣ ವಿವರವನ್ನ ಜಂಟಿ ಪೊಲೀಸ್ ಆಯುಕ್ತರಿಗೆ ಕೊಡ್ತಾ ಇರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಇದು ಅರ್ಥ ಮಾಡ್ಕೋಬೇಕು ಫ್ಯಾನ್ಗಳು, ಈ ಮಿತಿ ಮೀರಿ ಹೋದರೆ ಏನಾಗುತ್ತೆ ಅಂತ. ಒಂದಷ್ಟು ಜನ ಕಂಬಿ ಎಣಿಸ್ತಾ ಇದ್ದಾರೆ ಪಾಪ. ಅವ್ರಿಗೇನಾದರೂ ನೆರವು ಸಿಕ್ಕಿದೆಯಾ? ಲಾಯರ್ಗಳನ್ನ ಇಟ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅವ್ರ ಮನೆಯಲ್ಲೇ ತಿನ್ನಕ್ಕೆ ಕೂಳಿಲ್ಲ. ನೀವು ನೋಡಿದ್ರೆ ಹಾಲು ಮೊಸರಿನ ಅಭಿಷೇಕ ಮಾಡ್ತೀರಿ ಅಭಿಮಾನಿಗಳಿಗೆ. ನಿಮ್ಮ ಅಪ್ಪ ಅಮ್ಮನಿಗೆ ಎಂದರೆ ಹಾಲು ಮೊಸರು ತಂದು ಕೊಟ್ಟರು ಗೊತ್ತಿದೆಯಾ ನಿಮಗೆ? ಅದನ್ನು ಬಿಟ್ಟಿಂದ ಎಲ್ಲ ರೀತಿಯಲ್ಲೂ ವಿಜೃಂಭಿಸ್ತೀರಪ್ಪ. 12 ಜನ ಒಳಗಡೆ ಹೋಗಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಈ ವಾರಗಳು ನಿಲ್ಲಬೇಕಿದು. ಇದು ಬಹಳ ಕೆಟ್ಟ ಬೆಳವಣಿಗೆ ಇದು ರಾಜ್ಯದಲ್ಲಿ.